ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕೈಗಾರಿಕಾ ವಲಯವನ್ನು ವಿರೋಧಿಸಿ ಅಲ್ಲಿನ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ರೈತರು ಬೃಹತ್ ರ್ಯಾಲಿಯನ್ನ ಮಾಡ್ತಾ ಇರುವಂಥದ್ದು. ಕೈಗಾರಿಕಾ ವಲಯವನ್ನ ವಿರೋಧಿಸಿ ರೈತರು ಬೃಹತ್ ಬೈಕ್ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ವಿಧಾನಸೌಧಕ್ಕೆ ಹೊರಟಿರುವಂತಹ ರೈತರು ಈ ಹೋರಾಟಕ್ಕೆ ಇದೀಗ ಪೊಲೀಸ್ ತಡೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ 600ಕ್ಕೂ ಹೆಚ್ಚು ಪೊಲೀಸರ ಭದ್ರತೆ ಆಗ್ತಾ ಇರುವಂಥದ್ದು. ಅಣಕನೂರು ಗೇಟ್ ಬಳಿ ರೈತರ ರ್ಯಾಲಿ ಸ್ಥಗಿತವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. 2,000 ಬೈಕ್ಗಳೊಂದಿಗೆ ರೈತರ ಶಕ್ತಿ ಪ್ರದರ್ಶನ ಆಗಿರುವಂಥದ್ದು. ರೈತ ಮುಖಂಡರು ಹಾಗೂ ಪೊಲೀಸ್ ಮಧ್ಯೆ ತೀವ್ರ ಮಾತುಕತೆ ನಡೆಸ್ತಾ ಇದೆ. ಕೈಗಾರಿಕಾ ಯೋಜನೆ ವಿರುದ್ಧ ಜಂಗಮಕೋಟೆ ಹೋಬಳಿ ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ರೈತರ ಆಕ್ರೋಶ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇರುವಂಥದ್ದು. ಕೈಗಾರಿಕಾ ಯೋಜನೆಯ ವಿರುದ್ಧ ರೈತರು ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಹೊರಟಿರುವಂತಹ ರೈತರು ಈ ಬಗ್ಗೆ ಪೊಲೀಸರು ತಡೆಯನ್ನ ಮಾಡ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ. ಕೈಗಾರಿಕಾ ವಲಯವನ್ನ ವಿರೋಧಿಸಿ ರೈತರು ಬೃಹತ್ ಬೈಕ್ ರ್ಯಾಲಿಯನ್ನ ಆರಂಭ ಮಾಡಲಿಕ್ಕೆ ಹೋಗಿದ್ರು. ಆದರೆ ಪೊಲೀಸ್ ಇದನ್ನ ತಡೆದಿರುವಂಥದ್ದು. ವಿಧಾನಸೌಧಕ್ಕೆ ಹೊರಟಿರುವಂತಹ ರೈತರನ್ನ ಚಿಕ್ಕಬಳ್ಳಾಪುರ ಪೊಲೀಸರು ತಡೆದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ 600ಕ್ಕೂ ಹೆಚ್ಚು ಪೊಲೀಸರು ಈ ಬಗ್ಗೆ ಭದ್ರತೆಯನ್ನ ಮಾಡ್ತಾ ಇದ್ದಾರೆ. ಅಣಕನೂರು ಗೇಟ್ ಬಳಿ ರೈತರ ರ್ಯಾಲಿ ಸ್ಥಗಿತವಾಗಿರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಬಗ್ಗೆ ಅಲ್ಲಿನ ರೈತರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಅಂಗೈಗಳ ಭೂಮಿಯನ್ನು ಇಟ್ಕೊಂಡು ಅದರಿಂದ ಬೆಳೀತಕ್ಕಂಥ ಬೆಳೆ ನಾಡಿನದ್ದಕ್ಕೂ ಎಲ್ಲರಿಗೂ ಅನ್ನವನ್ನು ಬೆಳೆಸ್ತಕ್ಕಂಥ ರೈತ ಬಾಂಧವರಿಗೆ ಸಂಕಷ್ಟದಲ್ಲಿದ್ದು ಇನ್ನು ಅಂಗೈಗಳ ಜಾಗವನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗಬೇಕಾದ್ರೆ ಇದಕ್ಕೆಲ್ಲ ಧ್ವನಿ ಎತ್ತಲೇಬೇಕಾದಂತ ಸುಂದರ ಭಯಗೊತ್ತಿದೆ. ಈಗಾಗಲೇ ಸಾಕಷ್ಟು ದಿನಗಳಿಂದ ನಿರಂತರವಾದಂತಹ ಹೋರಾಟವನ್ನು ಮಾಡಿ ತಮ್ಮ ಕಾಯಕವನ್ನ ಪ್ರತಿನಿತ್ಯದ ಕಾಯಕದಲ್ಲಿ ಇಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಂದು ನನ್ನ ಜೀವನ ಹೀಗಾಗಿದೆಯಲ್ಲ ಅನ್ನತಕ್ಕಂಥ ಪರಿಸ್ಥಿತಿಯನ್ನ ತೋರಿಕೊಂಡ್ರೆ ಸಹಿತ ಇವತ್ತಿಗೆ ಯಾರೊಬ್ಬರು ಬಂದು ಸರಿಯಾಗಿ ರೀತಿ ಸಹಕರಿಸ್ತೀರ ನಮ್ಮ ಭೂಮಿ ನಮಗೆ ಬಿಟ್ಟುಕೊಡುವಂತ ರೀತಿಯಲ್ಲಿ ಒಂದೆಚ್ಚು ಹಿಂದೆ ಆಗ್ತಿರೋದ್ರಿಂದ ಇವತ್ತು ಈ ಒಂದು ಬೈಕ್ ರ್ಯಾಲಿ ಎಂಬತಕ್ಕಂಥದ್ದನ್ನ ಅದ್ಭುತವಾದಂತ ರೀತಿ ನಮ್ಮ ರಾಮಚಂದ್ರಗೌಡರು ಹಾಗೂ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ರಾಮಚಂದ್ರ ಅವರು ಹಾಗೂ ಭಕ್ತರಳ್ಳಿ ಭೈರೇಗೌಡರು, ಮೂರ್ತಿರವರು, ಹೀಗೆ ರಾಜಣ್ಣವರು, ರೈತ ಬಾಂಧವರು ಒಟ್ಟಾಗಿ ಹೇಳಬೇಕಂದ್ರೆ ಎಲ್ಲಾ ರೈತ ಬಾಂಧವರು, ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ಎಲ್ಲ ಗಣ ಸರ್ಕಾರದ ಪೊಲೀಸ್ ಸಿಬ್ಬಂದಿ ಸಹಿತ ಇದರಲ್ಲಿದ್ದಾರೆ. ತಪ್ಪೇನಿಲ್ಲ. ಯಾಕೆಂದ್ರೆ ಪೊಲೀಸ್ ಸಿಬ್ಬಂದಿಯವರು ಅವ್ರದ್ದು ಜಾಗ ಇದೆ. ಆದ್ರೆ ಕಾಯಕ ಕರ್ತವ್ಯ ಮಾಡಬೇಕಾಗಿದೆ. ಅವರು ಆ ಕರ್ತವ್ಯ ಮಾಡಬೇಕು. ನಮ್ಮ ಹಸಿವನ್ನು ನಾವು ಬೇಡ್ಕೋಬೇಕು. ಇವತ್ತು ಸರ್ವಕಾಲ ಅನ್ನವನ್ನು ಬೆಳೆಸ್ತಕ್ಕಂಥ ರೈತ ಪ್ರತಿ ಕಾಲಕ್ಕೂ ಸಹಿತ ಸಂಕಷ್ಟದಲ್ಲಿದ್ದಾನೆ. ಆ ರೈತರ ಸಂಕಷ್ಟವನ್ನ ನೋಡಿ ಎಲ್ಲ ಒಂದು ಕಡೆ ಮರೆಮಾಚಿಕೊಂಡು ಹೋಗ್ತೀರಾ. ಅವರಿಗೆ ಬೇಕಾದ ಸವಲತ್ತನ್ನು ಒದಗಿಸಬೇಕಾದ್ದು ನ್ಯಾಯಬದ್ಧವಾದಂತಹ ಧರ್ಮವಿದೆ. ಆ ಧರ್ಮ ಜಾಗೃತಿಗೋಸ್ಕರ ಇವತ್ತು ನಿಮಗೆ ಆನಂದ ಗುರುಜಿಯವರು ಸಹಿತ ನಿಮ್ಮೊಂದಿಗೆ ಬಂದಿದ್ದಾರೆ. ಇನ್ನ ಸಮಯ ಮುಂದೆ ಹೋಗಲು ಬೇಡ, ಒಳ್ಳೆಯ ಸಮಯ ಶುರು ಮಾಡೋಣ. ನ್ಯಾಯಬದ್ಧವಾದಂತಹ ನಿಲುವು ತೀರ್ಮಾನಕ್ಕೆ ಹೋರಾಟ. ಸರ್ಕಾರ ಲ್ಯಾಂಡ್ ಮಾಫಿಯಾ ಮಾಡೋದನ್ನ ನಿಲ್ಲಿಸಬೇಕು. ಒಂದು ಸರ್ಕಾರಿ ಕಾಯ್ದೆ ಕೆಳಗಡೆ ಆಗ್ತಕ್ಕಂಥ ಅಕ್ರಮ ಇದನ್ನ ಕೈ ಬಿಡಬೇಕು. ರೈತರು ಯಾಕೆ ಬಳಸ್ತಾ ಇದ್ದಾರೆ ಅನ್ನ ಉತ್ಪಾದನೆ ಮಾಡೋದಕ್ಕೆ? ಇದು ಸರಿ ಇಲ್ವಾ? ಹಾಗಾಗಿ ನಿಮಗೆ ಭೂಮಿ ಬೇಕಾ? ನಾವು ಕೊಡ್ತೀವಿ. ರೈತರ ಭೂಮಿ ಕೈ ಹಾಕೋಣ. ಸರ್, ರೈತರ ಒಂದು ಪ್ರತಿಭಟನೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ಜಮಾವಣೆ ಸರ್ಕಾರ ರೈತರಿಗೆ ಒಂದು ನ್ಯಾಯನ ಕೊಡ್ಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ
ಈ ಒಂದು ಪೊಲೀಸ್ ಬಲವನ್ನ ಬಳಕೆ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದೀವಿ, ನಿಮಗೆ ಸತ್ಯ ಮಾತಾಡೋದಕ್ಕೆ ದಮ್ಮಿಲ್ಲ, ಉದ್ಘಾಟನೆ ಮಾಡುವುದು ದಮ್ಮಿಲ್ಲ ನಿಮ್ಗೆ. ಡಿ ಕೆ ಶಿವಕುಮಾರ್ ಅವರೇ, ಈ ಪೊಲೀಸ್ ಯಾಕೆ ಬಳಕೆ ಮಾಡ್ತಾರೆ? ಹಾಗಾಗಿ ನಿಮ್ ಪೊಲೀಸ್ ಏನೇ ಇರ್ಲಿ ಅದನ್ನ ಮೀರಿ ಹೋಗೋ ಶಕ್ತಿ ನಮ್ಗಿದೆ, ನಾವು ಹೋಗ್ತೀವಿ. ಸರ್, ನಿಮ್ ಪ್ರತಿಭಟನೆ ಸರ್ಕಾರ ಎದುರಿದೆಯಾ? ಅದು ಸರ್ಕಾರ ಉತ್ತರ ಕೊಡ್ಬೇಕು. ಪೊಲೀಸ್ ವ್ಯವಸ್ಥೆ ಮಾಡ್ಕೊಂಡು ಭೂಮಿನ ರೈತರನ್ನ ಕಬಳಿಕೆ ಮಾಡಿಕೊಂಡು ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥ ಏನು ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಬಿಸಿ ಮುಟ್ಟತಕ್ಕಂಥ ಏನು ಇವತ್ತೇನಿದೆ, ನಮ್ಮ ಪಕ್ಷದಿಂದ ಕೂಡ ಇವತ್ತು ಇಡೀ ಜಿಲ್ಲೆಯಿಂದ ಕೂಡ ನಾವು ಅವರಿಗೆ ಗಮನ ಸೂಚಿಸ್ತಾ ಇದ್ದೀವಿ. ರೈತರ ಫಲವತ್ತನ್ನ ಯಾವುದೇ ಕಾರಣಕ್ಕೆ ತಗೊಳಂಗಿಲ್ಲ. ದೇವನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಸಾಕಷ್ಟು ಸಾವಿರಾರು ಎಕರೆ ಜಮೀನಿದೆ, ಅಲ್ಲಿ ಕೈಗಾರಿಕೆ ತಗೊಂಡ್ಬರ್ಲಿ. ಅವ್ರಿಗೆ ಏನಾದ್ರು ಅವ್ರಿಗೆ ಯೋಚನೆ ಇದ್ರೆ, ಯೋಗ್ಯತೆ ಇದ್ರೆ ಅವ್ರ ಸರ್ಕಾರದಲ್ಲಿ ಮೊದಲು ಅಲ್ಲಿ ಕೈಗಾರಿಕೆ ತಗೊಂಡ್ಬರ್ಲಿ, ಉದ್ಯೋಗ ಕೊಡ್ಲಿ, ಆಮೇಲೆ ಬೇರೆ ಜಮೀನಿಗೆ ಬರಲಿ. ಪರ್ವತದ ಭೂಮಿ ತಗೊಂಡ್ಬಾರ್ದು ನಮ್ಮ ಹೋರಾಟ ಇದೆ ಅವ್ರ ಜೊತೆಗೆ. ಪೊಲೀಸರ ಒಂದು ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೆ ಪೊಲೀಸ್ ಅಲ್ಲ, ಇನ್ನೊಬ್ಬರ ತಡೆಗೆ, ರೈತನ ತಡೆಗೆ ಯಾರ ಕೈಲೂ ಆಗೋದಿಲ್ಲ. ರೈತರ ಹೋರಾಟಕ್ಕೆ ಯಾರು ತಡೆ ಹಾಕಂಗಿಲ್ಲ. ಇದು ಯಾವುದೇ ಕಾರಣಕ್ಕೆ ರೈತರ ಹೋರಾಟವನ್ನು ನಿಲ್ಲಿಸಂಗಿಲ್ಲ. ಸರ್, ಈ ರ್ಯಾಲಿಯಲ್ಲಿ ಎಷ್ಟು ಜನ ರೈತರು ಸಾಕಷ್ಟು 10,000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ತಾ ಇದ್ದಾರೆ. ಬೃಹತ್ ಏನು ಬೈಕ್ ರ್ಯಾಲಿ ಬೆಂಗಳೂರಿನವರೆಗೂ ಮಾಡ್ತಾ ಇದ್ದಾರೆ. ಸರ್, ಈ ಒಂದು ಬೃಹತ್ ಪ್ರತಿಭಟನೆಗೆ ಯಾರು ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ, ಗಣ್ಯ ವ್ಯಕ್ತಿಗಳು? ಇದರಲ್ಲಿ ಇವತ್ತು ನಮ್ಮ ಇರ್ತಕ್ಕಂಥ ರೈತರು ಗಣ್ಯರಿಗಿಂತ ಹೆಚ್ಚಾಗಿ ಎಲ್ಲ ರೈತರು ಕಳ್ಕೊಂಡಿರ್ತಕ್ಕಂಥ ರೈತರು ಇದ್ದಾರೆ. ಅವರೇ ನಮಗೆ ಎಲ್ಲ ಮುಖಂಡರು, ಅವರೇ ಗಣ್ಯರು. ನಮಗೆ ಅವ್ರನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಹಸಿರು ಸೇನೆಯ ಅಧ್ಯಕ್ಷರಾಗಿರ್ತಾರೆ, ರೈತ ಸಂಘದ ಅಧ್ಯಕ್ಷರಾಗಿದ್ದಂತ ಅವರು ಕೋಟೆಯಲ್ಲಿ ಚಂದ್ರಶೇಖರ್ ಕೂಡ ಇದ್ದಾರೆ. ಅವರ ಎಂಟೈರ್ ಟೀಮ್ ಇದೆ. ಅವರು ಕೂಡ ಇದಕ್ಕೆ ಈ ಪ್ರತಿಭಟನೆಗೆ ರೈತರ ಪರವಾಗಿ ಅವರು ಕೂಡ ಇದ್ದಾರೆ. ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಈ ಭಾಗದ ಸಂಸದರು ಏನಾದ್ರು ಭಾಗಿಯಾಗುವ ಲಕ್ಷಣ ಇದೆಯಾ? ಅವರು ಬರ್ತಕ್ಕಂಥದ್ದು ಇದೆ, ಆದರೆ ಅವರಿಗೆ ಆರೋಗ್ಯದ ಸಮಸ್ಯೆಯಿಂದ ಬಂದಿಲ್ಲ. ಅವರು ಇದಕ್ಕೆ ಬೆಂಬಲವನ್ನು ಸೂಚಿಸಿದ ಅವರು ನಮ್ಮ ಬಿಜೆಪಿ ಕೂಡ ಲೆಕ್ಕೆಯನ್ನು ಇಟ್ಟು ರೈತರ ಭೂಮಿಯನ್ನ ಒಕ್ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ.